ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆದರ್ಶ ಗುಣಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ. ಅವರ ಹೋರಾಟಗಳು ನಮಗೆ ಸ್ಫೂರ್ತಿಯಾಗಿದ್ದು, ಭಾರತ ಇದೀಗ ಮುಂದುವರಿಯುತ್ತಿರುವುದು ಅವರ ಚಿಂತನೆಯ ಫಲವಾಗಿದ್ದು, ನಮ್ಮ ದೇಶವು ಸದಾಕಾಲ ಅವರನ್ನು ಸ್ಮರಿಸಲಿದ್ದು, ಭಾರತದ ಪ್ರತಿಯೊಬ್ಬ ನಾಗರಿಕರ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯವಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿರವರು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿರವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯಲ್ಲಿ ಅನಾವರಣಗೊಳಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕುಶಾಲ್ ಚೌಕ್ಸಿರವರು, ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ. ಅವರು ಎಲ್ಲ ಜಾತಿ ಜನಾಂಗದ ಆಸ್ತಿಯಾಗಿದ್ದು, ಎಲ್ಲ ಜನರು ಶಾಂತಿ, ಸಹೋದರರಂತೆ ಹಾಗೂ ಸಮಾನತೆಯಿಂದ ಬಾಳಬೇಕೆಂಬ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಿದ್ದು, ಇಂದಿನ ಯುವ ಜನತೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲೇ ನಡೆಯಬೇಕೆಂದರು. ತುಂಬಾ ಸುಂದರವಾದ ಸ್ಟ್ಯಾಚ್ಯೂ ಅವರು ಹಾಕಿದ್ದಾರೆ. ತಮ್ಮೆಲ್ಲರಿಗೆ ಶುಭಾಶಯಗಳು, ಅಭಿನಂದನೆಗಳು ಮತ್ತೆ ಧನ್ಯವಾದಗಳು. ಅದು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾತ್ರ, ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯೂ ಅಲ್ಲ. ಅವರದು ಮೌಲ್ಯ, ಅವರದು ಸೇವಾ ಮತ್ತೆ ಸಾಧನೆ, ಈ ದೇಶ ಬಗ್ಗೆ ಅವರು ಹೇಗೆ ನಮ್ಮ ದೇಶ ಬಗ್ಗೆ ಏನೇನು ಮಾಡಿದ್ದಾರೆ, ಆ ಎಲ್ಲ ಕೆಲಸ ಬಗ್ಗೆ ನಮ್ಮೆಲ್ಲರಿಗೆ ಅವರದು ಸೇವಾ ಕಾರಣ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮೆಲ್ಲರದು ಜವಾಬ್ದಾರಿ ಇದೆ ಕಿ ಅವರದು ಸೇವೆಗಳ ಕಾರಣ ಬಗ್ಗೆ, ಸಾಧನೆ ಕಾರಣ ಬಗ್ಗೆ ನಮ್ಮೆಲ್ಲರಿಗೆ ಏನ್ ಮೂಲ್ಯ ಸಿಕ್ಕಿದೆ, ಆ ಮೂಲ್ಯ ನಮ್ಮ ಮಕ್ಕಳಿಗೆ ಕೂಡ ಎಲ್ಲರಿಗೆ ಇನ್ಫಾರ್ಮ್ ಆಗ್ಬೇಕು. ಆ ಎಲ್ಲ ಮೌಲ್ಯ ನಮ್ಮ ಜೀವನದಲ್ಲಿ ಆಚರಿಸಬೇಕು. ಈ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ದಾರೆ. ತಮ್ಮೆಲ್ಲ ಈ ತರ ನನಗೆ ಕೂಡ ಅವಕಾಶ ಸಿಕ್ಕಿದೆ, ಮತ್ತೆ ನನಗೆ ಸನ್ಮಾನ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೆ ಮತ್ತೆ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಲವಾರು ರೀತಿಯ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗಳನ್ನು ಅನುಭವಿಸಿ ಶೋಷಣೆಗೆ ಒಳಗಾಗಿರುವ ದಲಿತರು, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಉದ್ಧಾರಕ್ಕಾಗಿ ಮತ್ತು ದಲಿತರಿಗೆ ಶಿಕ್ಷಣವನ್ನು ಒದಗಿಸಲು ಸಾಕಷ್ಟು ಶ್ರಮಿಸಿ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ದಲಿತರ ಬಾಳಿನಲ್ಲಿ ಬೆಳಕಾಗಿದ್ದು, ಜನತೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಸಾಲದು, ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಲು ಶ್ರಮಿಸಬೇಕು. ಚಿಕ್ಕದಾಸರಹಳ್ಳಿ ಗ್ರಾಮದ ಯುವಕರು ಒಗ್ಗಟ್ಟಿನಿಂದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾವನೆಗಳಲ್ಲಿ ಇಟ್ಕೊಂಡು ಚರ್ಚೆ ಆಗ್ತಾ ಇದೆ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಒಂದು ದೇಶ ಒಂದು ಜಾತಿ ಅಂತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಚರ್ಚೆ ಆಗ್ತದೆ ಅಂತಕ್ಕಂಥ ಕನಸುಗಳನ್ನ ನಾವೆಲ್ಲ ಕೊಡೋದು ಕಾರಣ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನಾನು ಎಸ್.ಪಿ. ಸಾಹೇಬರಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳೋದೇನೆಂದ್ರೆ, ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ, ಇಂಥ ಒಂದು ಸಣ್ಣ ಬಡವರಿರ್ತಕ್ಕಂಥ ಕಾಲೋನಿಯಲ್ಲಿ ತಾವು ತಾಳ್ಮೆಯಿಂದ ಎಲ್ರಿಗೆಲ್ಲ ಮುಂಚೆ ತಾವೇ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದಿರಿ. ನಿಮ್ಮ ತಾಳ್ಮೆಗೂ ಕೂಡ ಇಲ್ಲಿನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನೋವುಂಡಂತ ಸಮಾಜಕ್ಕೆ ಏನಾದರೂ ಒಂದು ಚಿಕಿತ್ಸೆ ಕೊಡಲೇಬೇಕು. ಯಾರು ಗಾಯ ಆಗಿರ್ತದೋ ಆ ಗಾಯಕ್ಕೆ ಚಿಕಿತ್ಸೆ ಕೊಟ್ಟಾಗ ಮಾತ್ರನೇ ಗಾಯ ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗೋದು.
ಇಲ್ಲಿ ನಾವೆಲ್ಲ ಸೇರಿದ್ವಿ. ಇದು ನಾಮಕಾವಸ್ಥೆ ಕಾರ್ಯಕ್ರಮ ಅಲ್ಲ. ಇಡೀ ಪ್ರಪಂಚದಲ್ಲೇ ವಿಶ್ವಜ್ಞಾನಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ಇವತ್ತು ನಿಮ್ಮ ಹಳ್ಳಿಯಲ್ಲಿ ನಿಜವಾಗಲೂ ಕೂಡ ತಂದು ಕುಡಿಸ್ಕೊಂಡಿದ್ದೀರಿ, ಇಟ್ಕೊಂಡಿದ್ದೀರಿ. ನಿಮ್ಮ ಮನೆಗೂ ಕೂಡ ನೀವತ್ತು ಅಂಬೇಡ್ಕರ್ ಇಟ್ಕೊಂಡಿದ್ದೀರಿ. ಅಂಬೇಡ್ಕರ್ ಇಟ್ಕೊಂಡಿರ್ತಕ್ಕಂಥದ್ದು ಮುಖ್ಯ ಅಲ್ಲ, ಅವರ ಆಲೋಚನೆಗಳು, ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು, ಯಾವ ಸಮಾಜ ಮಾನಸಿಕವಾಗಿ ಬದಲಾವಣೆ ಆಗಬೇಕು, ಯಾರಿಗೆ ಅನ್ಯಾಯ ಆಗಿದೆಯೋ ಅದು ಯಾವುದೇ ಜಾತಿ ಆಗಿರಲಿ ಅವರಿಗೆ ಸಾಮಾಜಿಕವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನತಕ್ಕಂಥ ಮನೋಭಾವನೆಯನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಂದಾಗ ಮಾತ್ರನೇ ಈ ಸಮಾಜ ಬದಲಾವಣೆಗೆ ಸಾಧ್ಯ ಆಗ್ತದೆ. ಸಮಾಜ ಸೇವಕ ಅಂಜನಪ್ಪ ಪುಟ್ಟೂರವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬುದು ಹೆಸರಲ್ಲ, ಅದೊಂದು ಅಗಾಧವಾದ ಶಕ್ತಿ, ಬಹುಮುಖ್ಯವಾಗಿ ಕಾನೂನಿನ ಶಕ್ತಿ, ದೇಶದ ಮಹಾನ್ ಶಕ್ತಿ ಅಂಬೇಡ್ಕರ್ ಆಗಿದ್ದರು. ವಿಶ್ವದ ಅತಿದೊಡ್ಡ ಸಂವಿಧಾನ ರಚಿಸುವ ಮೂಲಕ ಭಾರತೀಯರ ಬದುಕು ರೂಪಿಸಿದ ಮಹಾನ್ ನಾಯಕ ಅವರಾಗಿದ್ದಾರೆ. ಅಂಬೇಡ್ಕರರ ಸತತ ಪರಿಶ್ರಮದ ಫಲವಾಗಿ ಸಂವಿಧಾನ ರೂಪುಗೊಂಡಿದೆ. ದೀನ ದಲಿತರಿಗೆ ಬೆಳಕು ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಅವರು ದೇಶದ ಪ್ರತಿಯೊಬ್ಬರ ಮನದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಎಂದು ಬಣ್ಣಿಸಿದರು. ಕೆಲಸ ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ದೀವಿ. ಬಹಳಷ್ಟು ಹಿಂದಿನ ದಿನಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು. ಒಬ್ಬರನ್ನೊಬ್ಬರು ಮಾತಾಡಂಗಿಲ್ಲ, ಒಬ್ಬರೊಬ್ಬರು ಒಂದು ಜಾಗಕ್ಕೆ ಹೋಗಂಗಿಲ್ಲ, ಕೆರೆಯಲ್ಲಿ ನೀರು ಕುಡಿಯಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಈ ರೀತಿ ಹಲವಾರು ರೀತಿಯಲ್ಲಿ ಒಂದಷ್ಟು ಕಟ್ಟುಪಾಡುಗಳನ್ನ ಮಾಡಿಕೊಂಡು ಮೇಲ್ವರ್ಗದವರು, ಕೀಳುವರ್ಗದವರು, ಕೆಳಜಾತಿಯವರು, ಮೇಲ್ಜಾತಿಯವರು ಅಂತೇಳಿ ತಾರತಮ್ಯದ ವಾತಾವರಣ ಈ ದೇಶದಲ್ಲಿ, ಒಂದು ಮೂಢನಂಬಿಕೆಗಳು ಎಲ್ಲನೂ ಸಹ ತಾಂಡವಾಡ್ತಾ ಇದ್ವು. ಇವೆಲ್ಲನೂ ಸಹ ಅವ್ರಿಗೂ ಸಹ ಅನುಭವಕ್ಕೆ ಬರ್ತಾ ಇತ್ತು. ಪ್ರತಿ ಹಂತದಲ್ಲೂ, ಬಾಲ್ಯದಲ್ಲಿರ್ಬೋದು, ದೊಡ್ಡವರಾದ್ಮೇಲೆ ಇರ್ಬೋದು, ಇಲ್ಲ ಹೆಚ್ಚಿನದಾಗಿ ಓದ್ಕೊಂಬಂದು ಒಂದು ನೌಕರಿಗೆ ಇಟ್ಸ್ಕೊಂಡು ಅಲ್ಲಿ ಒಂದು ರಾಜ್ಯದ ಆಸ್ಥಾನದಲ್ಲಿ ಒಂದು ದಿವಾನರಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲೂ ಸಹ ಅವರಿಗೆ ಕೆಲಸ ಮಾಡೋಕ್ಕೆ ವಾತಾವರಣ ಮುಜುಗರ ಮಾಡೋಂಥದ್ದೇ ಆಗ್ತಾ ಇತ್ತು. ಸಹಪಾಠಿಗಳಿಂದ ಬಾಲ್ಯದಿಂದಲೂ ಸಹ ಕೊನೆಯ ಹಂತದವರೆಗೂ ಸಹ ಮುಜುಗರ. ಒಂದೇ ಪರಿಹಾರ, ನಾನು ಓದಬೇಕು, ಈ ಸಮಸ್ಯೆಗಳನ್ನ, ಈ ಪಿಡುಗುಗಳನ್ನ ದೂರ ಮಾಡಬೇಕು, ನಮ್ಮ ಜನ ಸಂತೃಪ್ತಿಯಿಂದ ಈ ದೇಶದಲ್ಲಿ ಜೀವಸಂತದ್ದಾಗಬೇಕು ಅಂತೇಳಿ ಎಲ್ಲ ಹಿಂದುಳಿದ ವರ್ಗದವರು, ದಲಿತರು, ಶೋಷಿತರು, ದೀನದಲಿತರು, ದುರ್ಬಲರು ಎಲ್ಲರಿಗೂ ಸಹ ಧ್ವನಿಯಾಗಿ ಕೆಲಸ ಮಾಡೋಂಥ ಕೆಚ್ಚು ಅವ್ರಿಗೆ ಬಾಲ್ಯದಿಂದಲೇ ಹುಟ್ಟುತ್ತದೆ. ಆ ಕೆಚ್ಚು ಅವರು ದೊಡ್ಡ ಶಕ್ತಿಯಾಗಿ ಸಂವಿಧಾನ ರಚನೆ ಮಾಡೋದಕ್ಕೆ ತಂತಾನಾಗೆ ಅವರಲ್ಲಿದ್ದಂಥ ಜ್ಞಾನ, ಅವರಲ್ಲಿದ್ದಂಥ ಅನುಭವ, ಈ ದೇಶದಲ್ಲಿದ್ದಂಥ ದೊಡ್ಡ ದೊಡ್ಡ ಮಹಾನೀಯರೆಲ್ಲರೂ ಸಹ ಇದ್ರು. ಆದರೆ ಎಲ್ಲರ ಬಾಯಲ್ಲೂ ಬಂದಿದ್ದು ಈ ಕೆಲಸ ಅಂಬೇಡ್ಕರ್ ಅವರು ಕೊಟ್ರೆ ಸಂವಿಧಾನ ಪುಸ್ತಕನ ಬರೆಯುವಂಥ ಕೆಲಸ, ಮಹಾನ್ ಗ್ರಂಥ ರಚನೆ ಮಾಡೋದಕ್ಕೆ ಅವರಿಂದ ಒಬ್ಬರಿಂದ ಮಾತ್ರ ಸಾಧ್ಯ. ಅದು ಅವರೇ ಬರೀಬೇಕು, ಅವರೇ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ಕೆಲಸನ ಅವ್ರಿಗೆ ಹಚ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಗ್ರಾಮದ ಹಿರಿಯ ಬ್ಯಾಟ್ರಾಯ್ ಶೆಟ್ಟಿ, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ್ ರಾಮಯ್ಯ, ಜೆಡಿಎಸ್ ಮುಖಂಡ ಮೇಲೂರು ಸಚಿನ್, ಬಿಜೆಪಿ ಗ್ರಾಮಾಂತರ ಮಂಡಲ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ಲಕ್ಷ್ಮೀ ವಿದ್ಯಾನಿಕೇತನ ಸಂಸ್ಥೆಯ ಮುಖ್ಯಸ್ಥರಾದ ಸ್ಕೂಲ್ ದೇವರಾಜ್, ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ತಾಲೂಕು ಮಾಜಿ ಅಧ್ಯಕ್ಷೆ ಎಂಕೆ ರಾಜಶೇಖರ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ, ಮನಗನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಭಾಗ್ಯಮ್ಮ ಪಾಪಣ್ಣ, ಬಿಜೆಪಿ ಮುಖಂಡ ದಾಮೋದರ್ ದೇವರಾಜ್, ದಲಿತ ಯುವ ಮುಖಂಡರಾದ ಎನ್ಎ ವೆಂಕಟೇಶ್ ವೆಂಕಿ, ನಾಗ ನರಸಿಂಹ, ನಿವೃತ್ತ ಮುಖ್ಯ ಶಿಕ್ಷಕಿ ತಿಮ್ಮಕ್ಕ, ಕೆ ರವಿಶಂಕರ್, ಕೆ ನಾರಾಯಣಸ್ವಾಮಿ, ಜೆಡಿಎಸ್ ಯುವ ಮುಖಂಡ ನವೀನ್ ಕುಮಾರ್, ವಾಲ್ಮೀಕಿ ಯುವ ಸೇನೆಯ ತಾಲೂಕು ಅಧ್ಯಕ್ಷ ಮುತ್ತೂರು ವೆಂಕಟೇಶ್, ಶ್ರೀ ಪೂಜಮ್ಮ ಸೇವಾ ಯುವಕರ ಸಂಘದ ಅಧ್ಯಕ್ಷ ದ್ಯಾವಪ್ಪ ಬಿ ಹಾಗೂ ಎಲ್ಲಾ ಪದಾಧಿಕಾರಿಗಳು, ಗ್ರಾಮದ ಎಲ್ಲ ಯುವಕರು, ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ನಾನು ಬೆಂಗಳೂರು ಭಾಗದಲ್ಲ ಸರ್, 70% ಇದ್ದಾರೆ ನಮ್ಮ ಮನೆಯ ಜಾಗದಲ್ಲಿ. ಇವತ್ತು ಯಾರಿಗೂ ಅಸ್ಪೃಶ್ಯತೆ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು SLC ಓದಿದ್ದಾರೆ. ಅವ್ರ ಮಕ್ಕಳನ್ನ ಓದಿಸ್ಬೇಕನ್ನೋ ಮನೋಭಾವ ಬಂದಿದೆ. ಅವ್ರ ತಂದೆಗಳ ಕಾಲದಲ್ಲೇ ಹೋಗಿದೆ. ಜೊತೆಯಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಇಂಥ ಮಹಾನಾಯಕನ
ಪುತ್ಲಿ ಮಾಡ್ಬೇಕಂತೇಳಿ ಎಲ್ಲಾರು ಒಂದೇ ಮನಸ್ಸಿಂದ ಮಾಡಿದಾರಲ್ಲ, ನಾವು ಏನ್ರಲ್ಲಿ ಕಡಿಮೆ ಇದ್ದೀವಿ? ಯಾಕೆ ಕಾನೂನು ಅನ್ಬೇಕು? ನಾವು ಎಲ್ಲ ರೀತಿ ಎಜುಕೇಟೆಡ್ ಆಗಿದ್ದೀವಿ. ಇವತ್ತು ನೋಡಿ ನಾವು ಇರ್ಬೋದು, ಯಾರು ಏನು ಸಾಧನೆ ಮಾಡೋ ಯಾರಿಗೂ ಏನು ಹಿಂದುಳಿಗೆ, ನಾವು ಒಬ್ಬ ಸಾಮಾನ್ಯ ರೈತರ ಪಕ್ಕದೂರಿಂದ ಹೋಗಿ ಇವತ್ತೇನೋ ಒಂದು ನಾವು ಹಳ್ಳಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಒಂದು ಶಾಲೆ ಕಟ್ಬೋದಾಯ್ತು, ಹಳ್ಳಿಯಲ್ಲಿ ಕಟ್ಟಿದ್ವಿ. ಯಾಕಂದ್ರೆ ಅದೊಂದು ನಮಗೆ ಅಂಬೇಡ್ಕರ್ ತನ್ನ ಅವರೇ ಇದು ಭಾವನೆಗಳೇ ನಮಗೆ ಆದರ್ಶಗಳು. ಜೊತೆಯಲ್ಲಿ ಇವತ್ತು ನಾನು ಹೇಳೋದೇನು ಗೊತ್ತಾ, ಯುವಕರು ಬಾಕು ಮುಖಂಡ್ರೆ, ಸಂಪದಮಾನವಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಸಭೆಯ